ಮೈಸೂರು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಂದ ಭರ್ಜರಿ ರಣತಂತ್ರ ರೂಪಿತವಾಗ್ತಿದೆ. ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೋಸ್ಕರ ಸಿದ್ದರಾಮಯ್ಯನವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಚಿವರು ಮತ್ತು ಶಾಸಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಸಿಎಂ. ಕೊಡಗಿನ 2 ಕ್ಷೇತ್ರದಲ್ಲಿ ನಮ್ಮ ಶಾಸಕರೇ ಇದ್ದಾರೆ. ಹಾಗಾಗಿ ನನಗೆ 2 ಕ್ಷೇತ್ರ ಸೇರಿ 1 ಲಕ್ಷ ಲೀಡ್ ಬರಬೇಕು. ಇನ್ನು ಚಾಮರಾಜನಗರ ಎನ್ಆರ್ ಕ್ಷೇತ್ರ ಸೇರಿ 1 ಲಕ್ಷ ಲೀಡ್ ಕೊಡಿ. ಪಿರಿಯಾಪಟ್ಟಣದಲ್ಲಿ 50,000 ಮತ ಲೀಡ್ ಬೇಕಾಗಿದೆ. ಇನ್ನುಳಿದಂತೆ ಹುಣಸೂರು ಚಾಮುಂಡೇಶ್ವರಿಯಲ್ಲಿ 60,000 ಲೀಡ್ ಬೇಕು. ಸಚಿವರು ಮತ್ತು ಶಾಸಕರಿರುವ ಕ್ಷೇತ್ರಗಳಲ್ಲಿ ಲೀಡ್ ಬರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಟಾರ್ಗೆಟ್ ಅನ್ನ ಕೊಟ್ಟಿರೋದು. ಸಭೆಯಲ್ಲಿ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳ ಜೊತೆಗೆ ಶಾಸಕರಿಗೆ ಮತ್ತು ಸ್ಥಳೀಯ ನಾಯಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕೊಡಗಿನ 2 ಕ್ಷೇತ್ರದಲ್ಲಿ ನಮ್ಮ ಶಾಸಕರೇ ಇದ್ದಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಈ 2 ಕ್ಷೇತ್ರಗಳು ಸೇರಿ ನನಗೆ 1 ಲಕ್ಷ ಲೀಡ್ ಬರಬೇಕು. ಇನ್ನುಳಿದಂತೆ ಚಾಮರಾಜನಗರ ಎನ್ಆರ್ ಕ್ಷೇತ್ರ ಸೇರಿ 1 ಲಕ್ಷ ಲೀಡನ್ನು ಕೊಡಬೇಕಿದೆ. ಈಗ ಕೊಟ್ಟಿರುವಂತಹ ಸೂಚನೆಗಳನ್ನು ಅನುಸರಿಸಿಯೇ ಪ್ರಚಾರ ಕಾರ್ಯ ಇರಬಹುದು, ರಣತಂತ್ರ ಇರಬಹುದು, ಇದೆಲ್ಲವನ್ನ ಹೆಣಿಬೇಕು ಅಂತ ಹೇಳಿ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಟಾರ್ಗೆಟ್ ನೀಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ಹಾಕೋಬೇಕು ಅನ್ನೋದರ ಕುರಿತು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳ ಜೊತೆಗೆ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ ಯಾವ ರೀತಿಯಾಗಿ ಚಾಲ್ತಿಗೆ ಬರಬೇಕು, ಆ ನಿಟ್ಟಿನಲ್ಲಿ ಏನೆಲ್ಲ ಸ್ಟ್ರಾಟಜೀಸ್ ಅಗತ್ಯ ಇದೆ ಅಂತ ಸ್ಥಳೀಯ ಮಟ್ಟದಲ್ಲಿ? ಖಂಡಿತವಾಗ್ಲೂ ಮಧುಶ್ರೀ, ಏನು ಅಂತಂದರೆ ಇವತ್ತು ನಿರಂತರವಾಗಿ 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಈ ಕಾರಣದಿಂದಾಗಿ ಒಂದು ಹಂತದಲ್ಲಿ ಎಲ್ಲ ನಾಯಕರುಗಳಿಗೂ ಒಂದು ರೀತಿಯಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಯಾಕಂದರೆ ಮೈಸೂರು ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಪ್ರತಿಷ್ಠಿತ ಕ್ಷೇತ್ರ ಆಗಿರುವಂಥದ್ದು. ಯಾಕಂದ್ರೆ ಅವರು ಕ್ಷೇತ್ರ ಆಗಿರುವ ಕಾರಣಕ್ಕೋಸ್ಕರ ಮೈಸೂರಿನ ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿರುವಂಥದ್ದು. ಕಳೆದ ಲೋಕಸಭಾ ಚುನಾವಣೆ ಅಂದರೆ 2013, 2014 ಮತ್ತು 2019 ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಲೀಡ್ ಬಂತು, ಯಾವ ಕ್ಷೇತ್ರದಲ್ಲಿ BJPಗೆ ಲೀಡ್ ಆಯಿತು, ಈ ಎಲ್ಲ ಅಂಕಿಅಂಶಗಳನ್ನು ಕೂಡ ಖುದ್ದಾಗಿ ಪ್ರತಿಯೊಬ್ಬರ ಬಳಿಯಿಂದನೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳೇನಿದೆ, 6 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಲೀಡ್ ಬಂದಿರುವಂಥದ್ದು. ಹುಣಸೂರು ಮತ್ತು NR ಕ್ಷೇತ್ರ ಹೊರತುಪಡಿಸಿ ಇನ್ನು ಉಳಿದ 6 ಕ್ಷೇತ್ರಗಳಲ್ಲೂ BJPಗೆ ಲೀಡ್ ಬಂದಿದೆ. ಆದರೆ ಈ ಬಾರಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ. 5 ಕಾಂಗ್ರೆಸ್ ಶಾಸಕರಿರುವ ಕಾರಣಕ್ಕೋಸ್ಕರ ಎಲ್ಲ ಕ್ಷೇತ್ರಗಳಲ್ಲೂ ಲೀಡ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮಡಿಕೇರಿ ಒಂದು ರೀತಿಯಲ್ಲಿ BJPಯ ಮೇಲುಗೈ ಸಾಧಿಸ್ತಾ ಇತ್ತು. ಆದರೆ ಈಗ ಮಡಿಕೇರಿಯಲ್ಲಿ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರಿರುವ ಕಾರಣಕ್ಕೋಸ್ಕರ ಮಡಿಕೇರಿಯಲ್ಲಿ 1 ಲಕ್ಷ ಲೀಡ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಡಿಕೇರಿಯ ಶಾಸಕರುಗಳು ಕೂಡ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ಉಳಿದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಮೈಸೂರು ಒಂದು ರೀತಿಯಲ್ಲಿ ಸಿಎಂಗೆ ಪ್ರತಿಷ್ಠಿತ ಕ್ಷೇತ್ರ ಆಗಿರುವ ಕಾರಣಕ್ಕೋಸ್ಕರ ಮೈಸೂರಿನಲ್ಲಿ ಈ ಬಾರಿ ಶತಾಯುಗತೆ ಗೆಲ್ಲೇಬೇಕಾಗಿದೆ. ಜೊತೆಗೆ ಈ ಬಾರಿ ಕಳೆದ 2 ಬಾರಿ ಏನು ಕುರುಬ ಸಮುದಾಯದ ಮುಖಂಡರಿಗೆ ಏನು ಟಿಕೆಟ್ ಕೊಟ್ಟಿದ್ರು, ಆದರೆ ಈ ಬಾರಿ ಒಕ್ಕಲಿಗ ಸಮುದಾಯದ ಮುಖಂಡರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಈಗ ಕಾರಣದಿಂದಾಗಿ ಒಕ್ಕಲಿಗರಿಗೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿಕೊಂಡು ಒಕ್ಕಲಿಗರಿಗೆ ಈ ಬಾರಿ BJP ಮೋಸ ಮಾಡಿದೆ, ಒಕ್ಕಲಿಗರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅನ್ನುವಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಒಕ್ಕಲಿಗರ ಮುಂದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರೋದು. ಒಟ್ಟಾರೆಯಾಗಿ ಈ ಬಾರಿ ಗೆಲ್ಲಲಿಕ್ಕೆ ಯಾವೆಲ್ಲ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಫೀಲ್ಡ್ಗಳಿದಿರುವಂಥದ್ದು. ಯಾಕಂದರೆ ಶತಾಯುಗತೆಯಾಗಿ ಈ ಬಾರಿ ಗೆಲ್ಲಲೇಬೇಕಾದಂಥ 2 ಬಾರಿ ಅವ್ರಿಗೆ ಹೀನಾಯವಾದಂಥ ಸೋಲಾಗಿರೋ ಕಾರಣಕ್ಕೋಸ್ಕರ ಈ ಬಾರಿ ಶತಾಯುಗತೆ ಗೆಲ್ಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಎಲ್ಲ ಟಾರ್ಗೆಟನ್ನು ಶಾಸಕರುಗಳು ಮತ್ತು ಮುಖಂಡರುಗಳಿಗೆ ಕೊಟ್ಟಿರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಬೇಕಾದಂತಹ ಒಂದಷ್ಟು ರಣತಂತ್ರಗಳನ್ನ ಈಗಿನಿಂದಲೇ ತಯಾರಿ ಮಾಡಿಕೊಳ್ತಿದ್ದಾರೆ. ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ ನಾಯಕರುಗಳನ್ನ ಸಂಘಟಿಸುವಂತಹ ಕೆಲಸ ಮತ್ತು ಟಾರ್ಗೆಟ್ ಕೊಡುವಂತಹ ಕೆಲಸ ಆಗ್ತಿದೆ. ಮೈಸೂರಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ. ಹಾಗಾಗಿ ಯದುವೀರವರನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಟಾರ್ಗೆಟ್ ಏನಿದ್ರು ಬಿಜೆಪಿ ಮಾತ್ರ.
ಬಿಜೆಪಿಯನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದಾರೆ. ಯದುವೀರ್ ವಿರುದ್ಧ ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋ ಸೂಚನೆಯನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರೋದು. ಯದುವೀರ್ ವಿರುದ್ಧ ಸಿಕ್ಕ ಹಾಗೆ ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬೇಡಿ. ಸಭೆಯಲ್ಲಿ ಶಾಸಕರುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಕಿವಿ ಮಾತನ್ನ ಹೇಳಿದ್ದಾರೆ. ಯಾರೇ ಭಾಷಣ ಮಾಡುವಾಗಲೂ ಕೂಡ ಎಚ್ಚರವನ್ನ ವಹಿಸಿ ಮಾತನಾಡಬೇಕು. ಪ್ರತಿ ಮಾತಿನಲ್ಲೂ ಕೂಡ ಯದುವೀರ್ ಅವರ ಬಗ್ಗೆ ಮಾತನಾಡಬೇಕಿದ್ರೆ ಹಿಡಿತಾ ಇರಬೇಕು. ಅವರ ಹೆಸರನ್ನ ಎತ್ತದೇ ಇದ್ರೂ ಪರವಾಗಿಲ್ಲ, ನಮ್ಮ ಟಾರ್ಗೆಟ್ ಬಿಜೆಪಿಯೇ ವಿನಃ ಯದುವೀರ್ ಅವರಲ್ಲ. ಎಮೋಷನಲ್ ವಿಚಾರವನ್ನ ತಿರುಗಿಸುವಲ್ಲಿ ಬಿಜೆಪಿಯವರು ನಿಸ್ಸೀಮರಾಗಿರ್ತಾರೆ. ಹಾಗಾಗಿ ಯದುವೀರ್ ಅವರ ಬಗ್ಗೆ ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನಬಾರದು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಎಚ್ಚರಿಕೆಯ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕಿವಿ ಮಾತನ್ನ ಹೇಳಿದ್ದಾರೆ. ಬಿಜೆಪಿಯವರಿಗೆ ನಮ್ಮ ಹೇಳಿಕೆಗಳು ಆಹಾರ ಆಗಬಾರದು, ಅದನ್ನೇ ಇಟ್ಕೊಂಡು ಬಿಜೆಪಿಯವರು ಜೋತು ಬೀಳಬಾರದು. ಆ ರೀತಿಯಾಗಿ ನಮ್ಮ ನಡೆ ಬಹಳ ಹುಷಾರಾಗಿರಬೇಕು. ಯದುವೀರ್ ಒಡೆಯರವರ ಬಗ್ಗೆ ಮಾತನಾಡುವಾಗ ಎಚ್ಚರವನ್ನ ವಹಿಸಿ ಅಂತ ಹೇಳಿ ಸಭೆಯಲ್ಲಿ ಶಾಸಕರುಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಅನೌನ್ಸ್ ಆದಾಗಲೂ ಕೂಡ ಇದೇ ಮಾತನ್ನ ಆ ಒಂದು ವಲಯದ ಅಂದ್ರೆ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರುಗಳಿಗೆ, ಮುಖಂಡರುಗಳಿಗೆ ನೀಡಿದ್ರು. ಯಾರೂ ಕೂಡ ಯದುವೀರ್ ಅವರ ಬಗ್ಗೆ ಮಾತನಾಡಬಾರದು. ಯಾಕಂದ್ರೆ ಯದುವೀರ್ ಅವರ ಬಗ್ಗೆ ಆ ಒಂದು ಭಾಗದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ಭಾವನಾತ್ಮಕವಾದ ಒಂದು ಸಂಬಂಧ ಇದೆ. ಅದು ನಮ್ಮ ಪಕ್ಷದ ಮೇಲೆ ಪರಿಣಾಮವನ್ನ ಬೀರಬಹುದು. ಆಗ ನಮಗೆ ಬರುವಂತಹ ಮತಗಳ ಮೇಲೂ ಕೂಡ ಎಫೆಕ್ಟ್ ಆಗಬಹುದು. ನಮ್ಮ ಗೆಲುವಿಗೂ ಕೂಡ ಅದು ಪರಿಣಾಮವನ್ನ ಬೀರಬಹುದು, ಪ್ರಭಾವ ಬೀರಬಹುದು. ಹಾಗಾಗಿ ಯದುವೀರ್ ಅವರ ವಿಚಾರದಲ್ಲಿ ಯಾರೂ ಕೂಡ ಏನನ್ನೂ ಮಾತನಾಡಬಾರದು. ಒಂದು ವೇಳೆ ಮಾತನಾಡಿದ್ದೇ ಆದ್ರೂ ಕೂಡ ಅದು ಕಾಂಟ್ರವರ್ಸಿ ಆಗಿ ಮಾರ್ಪಾಡುವಾಗುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರದು. ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಒಂದು ಪದ ಪ್ರಯೋಗ ಆದ್ರೂ ಕೂಡ ಅದು ಯದುವೀರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹರ್ಟ್ ಆಗೋ ರೀತಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರೆ ಬಿಜೆಪಿ ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಂಡು ನಮ್ಮ ಮೇಲೆ ಮುಗಿಬೀಳುವ ಸಾಧ್ಯತೆ ಇದೆ. ಆ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರ ರೀತಿ ನಾವು ಸುಳ್ಳು ಹೇಳೋದಿಲ್ಲ, ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮಗೆ ಲಾಭ ಆಗಿದೆ ಎಂದು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಕಾನ್ಫಿಡೆಂಟ್ ಇದೆ ಸರ್, ಎಷ್ಟು ಕ್ಷೇತ್ರ ಗೆಲ್ಬಹುದು ಅಂತ ಹೇಳಿ? 20 ಗೆಲ್ತೀವಿ ಅಂತ ಹೇಳಿಲ್ವೇನೆಯ? 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ಥರ ಸುಳ್ಳು ಹೇಳಲ್ಲ. 28ಗೆ 28 ಗೆದ್ಬಿಡ್ತೀವಿ. ಗೆದ್ದರ ಅಲ್ಲ, ಅಲಯನ್ಸ್ ಏನೋ ಪ್ರಾಬ್ಲಮ್ ಆಗುತ್ತೆ ನಿಮಗೆ? ಜೆಡಿಎಸ್ ಮತ್ತೆ ಬಿಜೆಪಿ ಅದರಿಂದ ನಮ್ಗೆ ಅನುಕೂಲ. ಕಳೆದವರೆ ನೀವು ಅವ್ರ ಜೊತೆ ಯಾವ ರೀತಿ ಅನುಕೂಲ? ಅದು ಅನುಕೂಲ ಆಗಲಿಲ್ಲ, ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಯಾವ ರೀತಿ ನಿಮಗೆ ಯಾವ ರೀತಿ ಅದನ್ನೆಲ್ಲ ಈಗ ಹೇಳೋಕ್ಕಾದ್ದ ನಿಮಗೆ? ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಕೆಲವು ಗುಟ್ಟುಗಳಾಗೇ ಇಡಬೇಕು.